ಮಧ್ಯಾಹ್ನದ ಲಂಚ್ಗೆ ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡೋರು ತಪ್ಪದೆ ನಮ್ಮ ಜೇಸ್ ಕಿಚನ್ನ ಇವತ್ತಿನ ಈ ಒಂದು ವಿಡಿಯೋ ನೋಡಲೇಬೇಕು. ಹೌದು ಸ್ನೇಹಿತರೆ, ಸಿಂಪಲ್ ಆಗಿರುವಂತಹ ಆಲೂ ಫ್ರೈ ಹಾಗೆಯೇ ಟೇಸ್ಟಿಯಾದಂತಹ ಪಾಲಕ್ ಪಪ್ಪನ್ನ ಮಾಡಿ ತೋರಿಸಿದ್ದೀವಿ. ತುಂಬಾ ಟೇಸ್ಟಿಯಾಗಿದೆ ಹಾಗೆ ಸಿಂಪಲ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಕುಕ್ಕರ್ನ ಬಿಸಿ ಮಾಡಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ತೊಳೆದಿಟ್ಕೊಂಡಿರುವಂತಹ ತೊಗರಿಬೇಳನ್ನ ನಾವು ಕುಕ್ಕರ್ಗೆ ಹಾಕೋಬೇಕು. ನಾವಿಲ್ಲಿ 1 ಗ್ಲಾಸ್ ತೊಗರಿಬೇಳೆಗೆ 4ರಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀವಿ. ಇದು 1 ಟೈಮ್ಗೆ ಮಾಡ್ತಿರೋದ್ರಿಂದ ಅದು 3 ಜನಕ್ಕಾಗಷ್ಟು ಮಾಡಿ ತೋರಿಸ್ತಿದ್ದೀವಿ. ನೀರು ಹಾಕೊಂಡ್ಮೇಲೆ ಒಂದು ಸ್ವಲ್ಪನೇ ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿಣ ಪುಡಿ, ಸಾಂಬಾರು ಪುಡಿ ಹಾಗೆಯೇ ಖಾರದ ಪುಡಿನ ಹಾಕ್ಕೊಂಡು ಸೇರಿಸ್ಕೋಬೇಕು. ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ, ಈರುಳ್ಳಿ ಹಾಗೆಯೇ ಒಂದು ಸಣ್ಣದ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಲಿಡ್ನ ಕ್ಲೋಸ್ ಮಾಡಿಕೊಂಡು 3ರಿಂದ 4 ವಿಷಲ್ನ ತೊಗೋಬೇಕು. ಹಾಗೆ ನೋಡ್ತಿದ್ದೀರಾ, ಬೇಳೆ, ಟೊಮೆಟೊ, ಬೆಳ್ಳುಳ್ಳಿ ಹಾಗೆಯೇ 2 ಹಸಿಮೆಣಸಿನ್ಕಾಯಿ ಹಾಕಿದ್ವಿ. ಅದು ತುಂಬ ಚೆನ್ನಾಗಿ ಬೆಂದಿದೆ. ಈಗ ಸ್ಮ್ಯಾಶರ್ನ ತೊಗೊಂಡು ನಿಧಾನವಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ತೊಗರಿಬೇಳೆ ಸ್ಮ್ಯಾಶ್ ಆದಮೇಲೆ ಲೋ ಫ್ಲೇಮಲ್ಲಿ ಒಂದು ಕುದಿ ಬರೋ ತನಕ ಕುದಿಸ್ಕೋಬೇಕು. ಇದಕ್ಕೆ ನಾವು ಅರ್ಧದಷ್ಟು ಪಾಲಕನ್ನ ತೊಳೆದಿಟ್ಕೊಂಡು ಕಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದು ಅಷ್ಟೇ ಲೋ ಫ್ಲೇಮಲ್ಲಿ ಒಂದು ಕುದಿನ ತೊಗೋಬೇಕು, ಯಾಕಂದರೆ ಹಸಿ ಸ್ಮೆಲ್ ಹೋಗೋ ತನಕ ನಾವು ಕುದಿಸ್ಕೋಬೇಕು. ಈಗ ಇನ್ನೊಂದು ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಿದ್ದೀವಿ. ಈ ಒಂದು ಸ್ಪೆಷಲ್ ಪಾಲಕ್ ಪಪ್ಪನ್ನ ನಾವು ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಳ್ತಿದ್ದೀವಿ. ಆ ತುಪ್ಪ ಕಾದಾದಮೇಲೆ ಇದಕ್ಕೆ ನಾವು ಸಾಸಿವೆ, ಜೀರಿಗೆ ಹಾಕೋಬೇಕು. ಇದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೋಬೇಕು. ಒಳ್ಳೆ ಘಮ ಬರ್ತಿದೆ. ಈಗ ನಾವು ಇದನ್ನು ಒಗ್ಗರಣೆ ಕೊಟ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಒಳ್ಳೆ ಘಮವಾದಂತಹ ಪಾಲಕ್ ಪಪ್ಪು ಸವಿಯೋದಕ್ಕೆ ಸಿದ್ಧವಾಗಿದೆ. ವಿಶೇಷವಾಗಿ ಆಲೂ ಫ್ರೈ ಜೊತೆಗೆ ಇದನ್ನ ನೀವು ಸವಿತಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಚಪಾತಿ, ದೋಸೆ, ಇಡ್ಲಿ, ಅನ್ನಕ್ಕೂ ಕೂಡ ನೀವು ಇದನ್ನ ಉಪಯೋಗಿಸ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಪಾಲಕ್ ಪಪ್ ಮಾಡೋದು ಕೂಡ ತುಂಬಾ ಸುಲಭ. ಇದನ್ನು 5ರಿಂದ 10 ನಿಮಿಷದೊಳಗಡೆ ನಾವು ರೆಡಿ ಮಾಡ್ಕೋಬೋದು. ಈಗಾಗಲೇ ನಾವು ಹೇಳ್ದಂಗೆ ಇದು ಲಂಚ್ಗೋಸ್ಕರ ಪ್ರಿಪೇರ್ ಮಾಡ್ತಿರೋದ್ರಿಂದ ನಾವು ಬಿಸಿಯಾದ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಸವಿತಿದ್ರೆ ಇದರ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸಂತೃಪ್ತಿಯಾಗಿ ನಾವು ಒಂದು ಊಟ ಮಾಡೋದು ಕೂಡ ತೃಪ್ತಿಯಾದಂಥ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತೆ. ಈಗ ನಾವು ನಮ್ಮ ಜೇಸ್ ಕಿಚನಲ್ಲಿ ಮುಂದಿನ ವಿಡಿಯೋದಲ್ಲಿ ಆಲೂ ಫ್ರೈನ ಯಾವ ರೀತಿ ಮಾಡಿದ್ವಿ ಅಂತ ನಾವು ತೋರಿಸ್ಕೊಡ್ತೀವಿ. ಅಲ್ಲಿ ತನಕ ವೆಯ್ಟ್ ಮಾಡಿ.